ಹಾಯ್ ನಮಸ್ತೆ. ನಾವಿವತ್ತು ಶಿವಮೊಗ್ಗದ ಒಂದು ಫೇಮಸ್ ಪ್ಲೇಸಿಗೆ ಹೋಗ್ತಿದ್ದೀವಿ. ಯಾವ್ದು ಗೊತ್ತಾ? ಬನ್ನಿ ನೋಡೋಣ. ಹಲೋ, ವೆಲ್ಕಮ್ ಬ್ಯಾಕ್ ಟು ಪೂಜಾ ಗೋಬಿ ಯೂಟ್ಯೂಬ್ ಚಾನಲ್. ನಾವಿವತ್ತು ಶಿವಮೊಗ್ಗದಿಂದ 14 ಕಿಲೋಮೀಟರ್ ದೂರದಲ್ಲಿರುವ ಸಕ್ಕರೆಬೈಲು ಆನೆ ಬಿಡಾರಕ್ಕೆ ಹೋಗ್ತಾ ಇದ್ದೀವಿ. ತೀರ್ಥಹಳ್ಳಿಯಿಂದ ಶಿವಮೊಗ್ಗ ಹೋಗೋ ರೋಡ್ ಅಂತೂ ತುಂಬ ಸೂಪರ್ ಆಗಿದೆ. ಮಳೆ ಬಂದರೆ ಅಂತೂ ಇನ್ನೂ ಅದ್ಭುತವಾಗಿ ಕಾಣುತ್ತೆ. ನೋಡೋಕ್ಕೆ ಮಾತ್ರ ತುಂಬ ಸಖತ್ತಾಗಿರುತ್ತೆ. ನಾವು ಮಳೆ ಬರೋ ಟೈಮಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಮನೆಯಿಂದ ಹೊರಡಬೇಕಾದ್ರೆ ಮಳೆನೇ ಬಂತು. ಇವತ್ತು ಒಳ್ಳೆ ಟೈಮು ಅಂತ ನಾವು ಹೊರಟ್ವಿ. ಆದರೆ ರಸ್ತೆ ಮಧ್ಯೆಲಿ ಮಳೆನೇ ನಿಂತೋಯ್ತು. ನಾವು ಆ ರೋಡಲ್ಲಿ ಬರುವಾಗ ಮಳೆನೇ ಬರಲಿಲ್ಲ. ಸ್ವಲ್ಪ ಬೇಜಾರಾಯಿತು, ಮಳೆ ಇಲ್ವಲ್ಲಪ್ಪ ಅಂತ. ಆದರೂ ಪರವಾಗಿಲ್ಲ, ಆನೆಗಳನ್ನ ನೋಡ್ಬೋದು ಅಂತ ಖುಷಿಯಿಂದ ಹೊರಟೇ ಬಿಟ್ವಿ. ಅಂತೂ ಇಂತೂ ಸಕ್ಕರೆಬೈಲಿಗೆ ಬಂದು ತಲುಪಿದ್ವಿ. ಅಲ್ಲಂತೂ ಆ ನದಿಯಲ್ಲಿ ಆಟಾಡೋ ಆನೆಗಳನ್ನ, ನೀರಲ್ಲಿ ಸ್ನಾನ ಮಾಡಿಸೋ ಮಾವುತನ್ನ ಎಲ್ಲ ನೋಡ್ತಾ ಒಂಥರ ಏನೋ ಖುಷಿಯಾಯಿತು. ಬಂದಿರೋದಕ್ಕೂ ಒಳ್ಳೆ ಫೀಲಿಂಗ್. ಮಳೆ ಬರಲಿಲ್ಲ ಅಂತ ಬೇಜಾರೊಂದು ಇತ್ತು, ಅದು ಆನೆಗಳನ್ನ ನೋಡ್ತಾ ಇರುವಾಗಲೇ ಮರ್ತೇ ಹೋಯಿತು. ಅಷ್ಟೊಂದು ಸಖತ್ತಾಗಿತ್ತು ಪ್ಲೇಸು. ಆನೆಗಳನ್ನ ಹತ್ತಿರದಿಂದ ಅಷ್ಟೊಂದು ಆನೆಗಳನ್ನ ನೋಡೋದಂತೂ, ನಾವು ಅಲ್ಲಿಗೆ ಹೋದಾಗ ಒಂದು ಸುಮಾರು 15ರಿಂದ 20 ಆನೆಗಳಿದ್ವೇನೋ ಅನಿಸುತ್ತೆ. ಲೆಕ್ಕ ಏನು ಮಾಡಲಿಲ್ಲ, ಆದರೂ ಅಂದಾಜಲ್ಲಿ ಅಷ್ಟು ಹೇಳ್ಬೋದು. ಇನ್ನು ಬೆಳಿಗ್ಗೆ ಹೋಗಿದ್ರೆ ಆನೆಗಳ ಜೊತೆ ಅದಕ್ಕೆ ಫುಡ್ ಕೂಡ ಕೊಡುವ ಅವಕಾಶವೂ ನಮಗೆ ಸಿಗುತ್ತೆ. ಹೀಗೆ 8:30ಯಿಂದ 1 ಗಂಟೆ ತನಕನೂ ಇದು ಓಪನ್ ಇರುತ್ತೆ. ಆದರೆ ನಮಗೆ ಬೆಸ್ಟ್ ಟೈಮ್ ಯಾವುದಂದರೆ ಬೆಳಿಗ್ಗೆ 8:30ಯಿಂದ 10:30 ಒಳಗೆ ಹೋಗೋದು. ಯಾಕಂದರೆ ಆವಾಗಲೇ ನಮಗೆ ಆನೆಗಳಿಗೆ ಸ್ನಾನ ಮಾಡಿಸೋದನ್ನು ನೋಡ್ಬೋದು, ಆನೆಗಳಿಗೆ ಫುಡ್ ಕೊಡೋದು ನೋಡ್ಬೋದು, ಆನೆಗಳಿಗೆ ಸ್ನಾನ ಮಾಡಿಸೋ ಅವಕಾಶ ನಮಗೂ ಸಿಗುತ್ತೆ. ಹೌದು, ಆನೆಗಳಿಗೆ ಸ್ನಾನ ಮಾಡಿಸೋ ಅವಕಾಶನೂ ಕೊಡ್ತಾರೆ ನಮಗೆ. ಆದರೆ ನಾವು ಬೆಳಿಗ್ಗೆ ಬೇಗ ಹೋಗಬೇಕು ಅಷ್ಟೇ. ಮಕ್ಕಳಿಗಂತೂ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಒಂದೊಂದು ಆನೆ ಒಂದೊಂದು ಕಡೆ ಮಲಗಿರುತ್ತೆ. ಅದು ನೀರಲ್ಲಿ ಆಡೋದು, ಒಂದೊಂದು ಆನೆ ಚಂದ ಮಾಡಿ ಮಲಗಿ ಅದು ಬೆನ್ನುಜ್ಜಿಸ್ಕೊಳ್ಳೋದು ನೋಡೋದೆಲ್ಲ ಒಂಥರ ಖುಷಿ. ಹೌದು, ಆ ಫೀಲಿಂಗ್ ಎಲ್ಲ ಸಿಗಬೇಕು ಅಂದರೆ ನಾವು ಬೆಳಿಗ್ಗೆ ಬೇಗ ಹೋಗಬೇಕು. ಆನೆಗಳನ್ನ ಮುಟ್ಟಿ ಅದ್ರ ಜೊತೆ ಆಟಾಡ್ಲೂಬೋದು, ಆದರೂ ನಮ್ಮ ಜಾಗ್ರತೆಯಲ್ಲಿ ನಾವಿರಬೇಕು. ಆನೆಗಳೊಂದಿಗೆ ನಾವು ಒಟ್ಟಿಗೆ ಇದ್ದರೆ ಮಾವುತ ನಮ್ಮ ಪಕ್ಕದಲ್ಲಿ ಇರಲೇಬೇಕು. ಹೌದು, ಮಾವುತ ಇಲ್ಲದೆ ಯಾವುದೇ ಪ್ರಾಣಿಗಳನ್ನ ನಾವು ಮುಟ್ಟಬಾರ್ದು. ಆನೆ ಬಿಡಾರದಲ್ಲಿ ಕಳೆದಿರೋ ಸಮಯ ಅಂತೂ ನಿಜಕ್ಕೂ ತುಂಬ ವಿಶೇಷ, ತುಂಬ ಅನುಭವ. ಪ್ರಾಣಿಗಳ ಜೊತೆ ನಾವು ಹೇಗಿರಬೇಕು ಅನ್ನೋದು ನಮಗಿಲ್ಲಿ ಗೊತ್ತಾಗುತ್ತೆ. ಮಕ್ಕಳಂತೂ ತುಂಬ ಖುಷಿ ಪಡ್ತಾರೆ. ನಮಗೆ ಅಲ್ಲಿರೋ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಮಧ್ಯಾಹ್ನ ಆಗ್ತಾ ಬಂತು. ನಾವು ತೀರ್ಥಹಳ್ಳಿಯಿಂದ ಆಗುಂಬೆ ಕಡೆಗೆ ಹೊರಟ್ವಿ. ಆಗುಂಬೆ ಕಡೆಗೆ ಹೊರಟಾಗ ಹೊಟ್ಟೆ ಹಸು, ಅದಕ್ಕೆ ಏನಾದರೂ ಒಂದು ನಾನ್ ವೆಜ್ ತಿನ್ನೋಣ ಅಂತ. ಮಳೆ ಬರ್ತಾ ಇತ್ತಲ್ಲ, ಸ್ಪೈಸಿಯಾಗಿದ್ದರೆ ಇನ್ನೂ ಸಖತ್ತಾಗಿರುತ್ತೆ ಮಳೆ ಬಂದಾಗ. ಅದಕ್ಕೆ ನಾವು ಹೋಗಿದ್ದೆ ಹೋಟೆಲ್ ಸ್ವರ್ಗಕ್ಕೆ. ಅಲ್ಲಂತೂ ದೊನ್ನೆ ಬಿರಿಯಾನಿ ಅಂತೂ ತುಂಬ ಸಖತ್ತಾಗಿರುತ್ತೆ. ನಾವು ಒಂದು ದೊನ್ನೆ ಬಿರಿಯಾನಿ, ಹಾಗೆ ಚಿಕನ್ ಚಿಲ್ಲಿ, ಕಬಾಬು, ರೊಟ್ಟಿ ಎಲ್ಲ ತಗೊಂಡ್ವಿ. ಊಟ ಅಂತೂ ತುಂಬ ಚೆನ್ನಾಗಿತ್ತು. ನಮಗಂತೂ ತುಂಬ ಇಷ್ಟ ಆಯಿತು. ನೀವು ಈ ಕಡೆ ಬಂದರೆ ಒಂದು ಟೈಮ್ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಇಂಥ ಫುಡ್ ಮತ್ತು ಟ್ರಾವೆಲ್ ವಿಡಿಯೋಗೋಸ್ಕರ ಪೂಜಾ ಗುಬ್ಬಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.